ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಕುಮಾರ್. ಇಂದು ಇಲ್ಲಿ ಇವರು PES ಅನ್ನೋ ಒಂದು ಕಂಪನಿಯಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಂದು ಅವರ ಒಪಿನಿಯನ್ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾವ ತರ ಇದೆ ಈ ವಿಜಯನಗರ ಸಾಮ್ರಾಜ್ಯ, ಅವರ ಇಷ್ಟ ಕಷ್ಟಗಳು, ಇಲ್ಲಿ ಏನ್ ಅನುಭವಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ಟೂರಿಸಂ ಸೆಕ್ಟರ್ಗೆ ಬಹಳ ಉಪಯುಕ್ತವಾದ ಜಾಗ. ಒಂದು ಈ ಟೂರಿಸಂ ನಿಂದ ನಡೀತಿರ್ತಕ್ಕಂಥ ಒಂದು ಚಟುವಟಿಕೆಗಳು ಬೆಳವಣಿಗೆ ಆಗ್ತವೆ. ಸೊ ಇವರ ಬಾಯಿಂದನೇ ಅದೇನಿದೆ ತೊಂದರೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ ನಿಮ್ಗೆಲ್ಲರಿಗೆ. ಸೊ ಎಲ್ಲಿಂದ ಬಂದಿದ್ದೀರಾ ಸರ್? ನಾವಿಲ್ಲಿ ಹೊಸಪೇಟೆ ನಮ್ಮದು. ಬಟ್ ನಮ್ಮ ಫ್ರೆಂಡ್ PES ಅಂತ ಒಂದು ಕಂಪನಿ, ಇವರೆಲ್ಲ ಆ ಕಂಪನಿಯಿಂದ ಹೈದರಾಬಾದಿಂದ ಬೆಂಗಳೂರಿಂದ ಬಂದಿದ್ದಾರೆ. ಈ ಇತಿಹಾಸ ಉಳ್ಳಂಥ ಹಂಪಿ ನೋಡೋಕ್ಕೆ ಒಂದು ಹೌದು ಸೊಗಸಾದ ಒಂದು ದೃಶ್ಯಗಳನ್ನ ಕಣ್ತುಂಬ್ಕೊಳ್ಳಿಕ್ಕೆ ಇವತ್ತು ತುಂಬ ದೂರದಿಂದ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಈ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ಈ ಮುಸ್ಸಂಜೆ ಹೊತ್ತಲ್ಲಿ ಈ ಸನ್ಸೆಟ್ಗಳನ್ನ ಇವರು ಕಣ್ತುಂಬ್ಕೊಳ್ಳಕ್ಕೆ ಕಾತರದಿಂದ ಕಾದು ಇದನ್ನ ವೀಕ್ಷಣೆ ಮಾಡಿದ್ದಾರೆ. ಇದು ನಮ್ಗೆ ಹೇಳಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಅದೇ ಸರ್. ಸೊ ವೆರಿ ವೆಲ್. ಅದೇ ನಿಮ್ಗೆ ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮೊದ್ಲೇ ಏನಾದ್ರು ಅನುಭವ ಇತ್ತಾ ಅಲ್ವಾ? ಗೊತ್ತಿತ್ತಾ? ವಿಜಯನಗರ ಬಗ್ಗೆ ತುಂಬಾ ನಾವು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ತುಂಬಾ ವರ್ಷಗಳಿಂದ ಬರ್ತಾ ಇದೀವಿ. ಬಟ್ ಇವರೆಲ್ಲ ಇದ್ರಲ್ಲಿ ಕೆಲವೊಬ್ರೆಲ್ಲ ಈ ಫಸ್ಟ್ ಟೈಮ್ ಬಂದಿದ್ದಾರೆ. ಅಂದ್ರೆ ಸರ್ ಇಲ್ಲಿ ಬಂದಿದಿರಲ್ವಾ? ಸೊ ಇಲ್ಲಿ ತೊಂದರೆಗಳು ಏನ್ ಅನುಭವಿಸಿದ್ರೆ ಅಂದ್ರೆ ಟೂರಿಸಂ ಸೆಕ್ಟರ್ ಅಲ್ವಾ? ಸೊ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಫಾರಿನರ್ಸ್ ಬರ್ತಾ ಇರ್ತಾರೆ, ಇಂಡಿಯನ್ಸ್ ಬರ್ತಾ ಇರ್ತಾರೆ, ಬೇರೆ ಸ್ಟೇಟ್ ಅವರು ಬರ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಅನುಭವಿಸ್ತಕ್ಕಂಥ ಪ್ರಾಬ್ಲಮ್ಸ್ ಏನಾದ್ರು ಹೇಳಿದ್ರೆ ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಗೆ, ಗವರ್ಮೆಂಟ್ ಗೆ ಬಹಳ ಉಪಯುಕ್ತವಾಗುತ್ತೆ. ಯಾಕಂದ್ರೆ ಚೇಂಜ್ ಮಾಡ್ಲಿಕ್ಕೆ ಅಥವಾ ಸೊಲ್ಯೂಷನ್ ಮಾಡ್ಲಿಕ್ಕೆ, ಸಜೆಷನ್ ಮಾಡ್ಲಿಕ್ಕೆ. ಸೊ ಆತರ ಏನಾದ್ರು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಗೈಡೆನ್ಸ್ ಆಗಿರ್ಬೋದು? ಹೌದು, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದೆ. ಅದೇ ಸರ್. ಬಟ್ ಸೇಫ್ಟಿನೂ ಸ್ವಲ್ಪ ಬೇಕಾಗಿದೆ. ಅಂದ್ರೆ ಯಾವ ತರ ಸೇಫ್ಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ಈಗ ವುಮೆನ್ಸ್ ಏನಾದ್ರು ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಇರ್ತಕ್ಕಂಥ ಜಾಗಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ? ಇಲ್ಲಿ ಜಾಗಗಳಿಗೆ ತುಂಬಾ ಪ್ರೊಟೆಕ್ಷನ್ ಬೇಕು. ಆಮೇಲೆ ಜನರು ಏನಾಗ್ತಾ ಇದೆ, ಇಂಟೀರಿಯರ್ ಪ್ಲೇಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಯಾಕಂದ್ರೆ ನೋಡ್ತಕ್ಕಂಥ ಪ್ಲೇಸ್ಗಳೇ ಅವು. ಅಲ್ಲಿ ಅದ್ಭುತವಾದಂತ ಒಂದು ದೃಶ್ಯಾವಳಿಗಳು ಸಿಗ್ತವೆ. ಸೊ ಅದು ಏನಾಗುತ್ತೆ, ಈ ಸನ್ಸೆಟ್ ಅಲ್ಲಿ ಕಾದು ನೋಡಿದಾಗ ಅದ್ರದ್ದು ಆ ದೃಶ್ಯಗಳು ತುಂಬಾ ಅನುಕೂಲ ಆಗುತ್ತೆ. ಸೊ ಅದ್ ಮುಗಿಸ್ಕೊಂಡು ಹೊರಗ್ ಬರುವಾಗ ಅಥವಾ ಅಂತ ಟೈಮಲ್ಲಿ ಸ್ವಲ್ಪ ಭದ್ರತೆ ಬೇಕಾಗುತ್ತೆ. ಅದಲ್ದಲೆ ಮತ್ತೆ ನಮ್ಮ ಸಾಂಸ್ಕೃತಿಕ ನಗರಿ ಇದನ್ನ ಸ್ವಲ್ಪ ಕೆಲವೊಬ್ಬರೆಲ್ಲ ಹಾಳು ಮಾಡ್ತಾ ಇರ್ತಾರೆ. ಸೊ ಅಂತವನ್ನ ಪ್ರೊಟೆಕ್ಷನ್ ಮಾಡಕ್ಕೆ ಸ್ವಲ್ಪ ಭದ್ರತೆ ಬೇಕಾಗುತ್ತೆ. ಮತ್ತೆ ಇನ್ನ ಹೆಚ್ಚಿನ ಮಾಹಿತಿಗೆ ನಮ್ಮ ಉಳಿದಂತ ಸರ್ ನಮಸ್ತೆ. ತಮ್ಮ ಹೆಸರು ಹೇಳ್ಬೋದಾ? ಶಶಿಕುಮಾರ್ ಅಂದ್ಬಿಟ್ಟೆ ಸರ್. ಅದೇ ವಿಸಿಟ್ ಮಾಡಿದ್ರಲ್ವಾ? ಸೊ ಯಾವ ತರ ಅನುಭವ ಅನಿಸ್ತಾ ಇದೆ ನಿಮ್ಗೆ ಈ ಪ್ಲೇಸ್ ಬಗ್ಗೆ? ನಿಮ್ಗೆ ನಮ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಅಂದ್ಬಿಟ್ಟು. ಓಕೆ. ನಾವು ಎಲ್ಲ ಸ್ಕೂಲಿಂದ ಎಲ್ಲ ಓದ್ಕೊಂಡ್ ಬರ್ತಿದ್ವಿ ವಿಜಯನಗರ. ಹೌದು ಸರ್. ತುಂಬಾ ಓದಿದೀವಿ, ಪಠ್ಯ ಪುಸ್ತಕದಲ್ಲಿ ಓದಿದೀವಿ. ವಿಜಯ ವಿಠಲ ದೇವಸ್ಥಾನದ ಬಗ್ಗೆ, ಕಡ್ಲೆಕಾಳು ಗಣಪತಿ, ಕಾಳು ಗಣಪತಿ ಇವುಗಳ ಬಗ್ಗೆ ಎಲ್ಲ ಓದಿದ್ದು. ಬಟ್ ಇವತ್ ಬಂದು ತುಂಬಾ ಚೆನ್ನಾಗ್ ಅನ್ನಿಸ್ತು. ಎಲ್ಲಾ ಕಡೆನೂ ಚೆನ್ನಾಗಿದೆ. ಬಟ್ ಅದೇ ಸೊಲ್ಯೂಷನ್ಸ್ ಏನಾದ್ರು ಬೇರೆ ಕಡೆಯಿಂದ ಏನಾದ್ರು ಮಾಡ್ಬೇಕಾಗಿರೋದು ಗವರ್ಮೆಂಟ್ ಕಡೆಯಿಂದ? ದೇವಸ್ಥಾನಕ್ಕೆ, ಈ ಬೆಟ್ಟಕ್ಕೆ, ಈ ಸನ್ಸೆಟ್ ನೋಡ್ಲಿಕ್ಕೆ ಅಂತ ಎಲ್ಲ ಬಂದಿದ್ದು. ಇದಕ್ಕೆ ಅಂತ 1 ಅವರ್ ಮುಂಚೆನೆ ಬಂದು ಎಲ್ಲ ಕಾದಿ ನೋಡ್ತಾ ಇದೀವಿ. ಬಟ್ ಅದೇ ಒಂದ್ ಸ್ವಲ್ಪ ಈ ಮೆಟ್ಲು ಹತ್ಲಿಕ್ಕೆಲ್ಲ ಸೇಫ್ ಅನ್ನಿಸ್ತಾ ಇಲ್ಲ ಇಲ್ಲಿ. ಅದು ಮೆಟ್ಲು ತರನೇ ಸ್ವಲ್ಪ ಇಲ್ಲ, ಅದು ಚೇಂಜಸ್ ಇದೆ. ಹಂಗಾಗಿ ಸ್ವಲ್ಪ ಅದೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದು. ಅನಂತರ ಈ ಎಲ್ಲಾ ಕಡೆನೂ ಸ್ವಲ್ಪ ಕುಡಿಯೋ ನೀರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಅದೊಂದು ಇದು ಇಲ್ಲಿ ಅಂತ ಅನ್ಬಿಟ್ಟು ಅಥವಾ ಏನು ಗೊತ್ತಿಲ್ಲ. ಬಟ್ ಅದೊಂದು ಇದೆ ಸರ್, ಸೊಲ್ಯೂಷನ್ ಮಾಡೋಣ. ಆದ್ರೆ ಎಲ್ರಿಗೂ ಪ್ರವಾಸಿಗರಿಗೆ ಎಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಬಂದು ಎಲ್ಲ ಪರ್ಚೇಸ್ ಮಾಡಿ ಕುಡಿಬೇಕಾಗಿದೆ ಇವಾಗ. ಅದೊಂದು ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ನೀರಿಲ್ದಂಗೆ ಜೀವನ ಮಾಡಕ್ ಆಗಲ್ಲ. ಅದ್ರ ಬೇರೆ ಇಲ್ಲಿ ಬಹಳ ಬಿಸಿಲಿದೆ ಅಂತ ನಿಮ್ಮ ಒಪಿನಿಯನ್? ಇಲ್ಲಿ ಬಿಸಿಲು ಸೊ ಎಲ್ಲ ಬಟ್ಟೆ ಇರೋದ್ರಿಂದ ಅದೊಂದು ಕರೆಕ್ಟ್. ಯಾಕಂದ್ರೆ ಅದು ಇದಾಗುತ್ತೆ. ಸೊ ನೀವ್ ಹೇಳಿದ್ದು ಇಲ್ಲಿಗೆ ಸ್ವಲ್ಪ ಹತ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ನೀರ್ದೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದಿಷ್ಟು ನಿಮ್ಮ ಒಪಿನಿಯನ್ ಆಯ್ತು ಸರ್. ನಿಮ್ ಸೊಲ್ಯೂಷನ್, ನಿಮ್ಮ ಇಲ್ಲಿ ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಆಯ್ತು. ಇನ್ನೇನಾದ್ರು ಬೇರೆ ಏನಾದ್ರು ಹೇಳ್ತೀರಾ ಸರ್? ಇಲ್ಲ ಸರ್, ತುಂಬಾ ಅದ್ಭುತ. ಅಂದ್ರೆ ನಾವು ಓದಿದ್ದೆಲ್ಲ ಗೈಡ್ ಸಿಕ್ಕಿರು, ಅವರೆಲ್ಲ ನಮಗೆಲ್ಲ ಹೇಳ್ಕೊಂಡ್ ಬಂದ್ರು. ಅವಾಗ ಇಷ್ಟೊಂದು ಸಾಮ್ರಾಜ್ಯ ಇತ್ತ, ಇದೊಂಥರ. ಹೌದು ಸರ್. ಇವಾಗ ಹಿಂಗೆ ಈ ಮುಂಬೈ ತರ ಬಿಸ್ನೆಸ್ ಸಿಟಿ ಅದು ಒಂದು ಕಾಲದಲ್ಲಿ ಆತರ ಇತ್ತು ಸರ್. ಇದು ಈ ಜಾಗ ಅನ್ನೋದು ಆತರ ಬೆಳೆದಿತ್ತು. ಬಟ್ ಏನಂದ್ರೆ ಕಾರಣಾಂತರಗಳಿಂದ ಇದು ಶಿಫ್ಟ್ ಆಗಿದೆ, ಕನ್ವರ್ಟ್ ಆಗಿದೆ. ಬಟ್ ಇದು ಒಂದು ವೀಕ್ಷಣಾ ತಾಣ ಆಗಿ ಕನ್ವರ್ಟ್ ಆಗಿದೆ. ಸೊ ಅದೇ ಗತ ವೈಭವ ಸರ್. ಅದೇ
ಅದೇ. So ನಿಮ್ಮಂತ ಈ- ಮಾರ್ಕೆಟ್ ಪ್ಲೇಸ್ ನೋಡಿದ್ವಲ್ಲ ಅಪ್ಪ ಅವತ್ತಿನ ಕಾಲದಲ್ಲಿ ಅಷ್ಟೊಂದು ಆ ರೇಂಜಿಗೆ ಮಾಡಿದ್ದಾರೆ ಆ sir. ರೇಂಜ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಸರ್, ಈ ಜಾಗದಲ್ಲಿ ವಜ್ರ ವೈಡೂರ್ಯಗಳನ್ನ ದಾರಿಗೆ ಹಾಕಿ ಮಾರ್ತಾ ಇದ್ರಂತೆ. ಹಾ. ಅದು ಒಂದು ವಿಶಿಷ್ಟವಾದ ಸಂಗತಿ, ಅದನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಎಲ್ಲರೂ. ಅದು ಮತ್ತೆ ವಿರೂಪಾಕ್ಷ ಟೆಂಪಲ್ ಎದುರುಗಡೆನೆ. ಹೌದು So, ಹೌದು ಸರ್. ಇನ್ನೇನಾದ್ರು ಅನ್ಸಿದೆ ಸರ್? ಇಲ್ಲ ಸರ್, ಚೆನ್ನಾಗಿದೆ ತುಂಬಾ. ಅಫ್ಕೋರ್ಸ್ ಎಲ್ಲ ನಾವು ಓಕೆ ಸರ್. ಇದು ಎಲ್ಲ ನಾವು ಹಾ. ಕೊಲೀಗ್ಸ್ ಎಲ್ಲ ಬಂದಿದೀವಿ. ಅದೇ ನಾವು ಪ್ರೂಡೆಂಟ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಅನ್ಬಿಟ್ಟು ಬೆಂಗಳೂರು ಮತ್ತೆ ಹೈದರಾಬಾದ್ ಅಲ್ಲಿ ಹಾ. ನಮ್ಮ ಕಂಪ್ನಿ ಕೆಲಸ Company. ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಸಿಟ್ ಸರ್. ಬೇರೆ ಏನಾದ್ರು మాట్లాడతారా సార్? ಬೇರೆ ಯಾರಾದ್ರೂ అష్టే సార్? ಬೇರೆ తెలుగులో మాట్లాడండి సార్. విజిట్ చేశారు కదా, మీ ఒపీనియన్ ఎలా ఉందన్న? ఈ ప్లేస్ రాజుల కాలం నుంచి ఉందని అవును. నాకు తెలిసింది. ఆ. మేము ఇక్కడ వచ్చాము చూడడానికి. అవునన్నా. సో ఇక్కడ ఏంటి అంటే దీన్ని డెవలప్ చేయాలి గవర్నమెంట్, ఇంకా అంటే ఎలాగన్నా, ఏ ఏ సొల్యూషన్స్ చేయాలని ఇక్కడ? సపోజ్ ఆ. కొన్ని శిథిలాస్తో పడిపోతున్నాయి. అవును వాటిని మనం ఏంటంటే మనం జాగ్రత్తగా అవును చూసుకోవాలి, అవును పడిపోకుండా ఆ. వాటిని మళ్ళీ రీప్లేస్ చేయడం. అవునన్నా. దానికి గవర్నమెంట్ కొంచెం మనకు హెల్ప్ చేస్తే అదే అన్న. విజిటర్స్ ఇంకా వచ్చేసి దీనికి ఇంకా ఏమైనా బాగుంటుంది, ఇంకా బాగుంటుంది. ఫేమస్ అయిపోతుంది. సో దాని గురించి గవర్నమెంట్ కొంచెం హెల్ప్ చేయాలని నేను దీనికి అన్న, ఇంకా ఈ ఏ ఏ రంగంలో ఇక్కడ బాగా చేయాలన్నా, అంటే డెవలప్మెంట్ చేయాలా ఇక్కడ? ఎవ్రీ ఉమ్. ఇక్కడ మనం విజిట్ ప్లేస్ ఉంటుంది కదా, అవును. ఎవ్రీ విజిట్ ప్లేస్ ని మనం ఆ. డెవలప్ చేసి ఆ, విజిటర్స్ కి మనము మంచి అపియరెన్స్ ఇవ్వాలి. ఆ, వాళ్ళకి అదే అన్న. మంచి ఫీల్ ఇస్తే ఆ, ఓకే ఈ లొకేషన్ మనకు ఆ, ఒక బాగా వన్స్ అవుతుంది. అనే టైంలో ఇలా ఉంది అని ఒక వాళ్ళకి కన్వర్ట్ చేయాలి. తెలుస్తుంది. సో తెలుస్తుంది. ఇది ఇంకా కిందకి పోకుండా మన అదే, అదే, రాజుగారిని అదే. పైకి పైకి, తీసుకురావాలి. తీసుకురావాలి. అప్పుడు మనకి గుర్తింపు వస్తుంది మన ఆ. రాజుల కాలంలో అదే ఇది అన్న. ఉందని చెప్పేసి. సో దాని గురించి అందరూ ఓకే. కొంచెం help థ్యాంక్ యూ సో చేయాలి. మచ్ అన్న.